ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ನ ಸೆಕೆಂಡ್ ರನ್ನರ್ ಅಪ್ ಆದಂತ ಅಶ್ವಿನಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಸೂಪರ್. ತುಂಬಾ ಸಣ್ಣ ಆಗಿದ್ದೀರಿ ಅನ್ಸುತ್ತೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಹೇಗಿತ್ತು ಮ್ಯಾಮ್ ಬಿಗ್ ಬಾಸ್? ಬಿಗ್ ಬಾಸ್ ಒಂಥರ ಒಂದು ಯೂನಿವರ್ಸಿಟಿ ಅದು ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಪ್ರತಿಯೊಬ್ಬರು ಅದನ್ನು ಅನುಭವಿಸ್ಬೇಕು. ಸೊ ಪ್ರಾಬ್ಲಿ ನಾನು ಇನ್ನೊಂಚೂರು ಬೇಗ ಹೋಗಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಇಟ್ಸ್ ನಾಟ್ ಟು ಲೇಟ್. ಅಟ್ಲೀಸ್ಟ್ ಬಿಗ್ ಬಾಸ್ ಸೀಸನ್ 12ರಲ್ಲಿ ನಾನು ಪಾರ್ಟಿಸಿಪೆಂಟ್ ಆಗಿದ್ದೆ ಅಂತ ಹೇಳೋಕೆ ತುಂಬ ಹೆಮ್ಮೆ ಇದೆ ನನಗೆ. ಯಾಕೆ ಮ್ಯಾಮ್ ಬಿಗ್ ಬಾಸ್? ಏನಕ್ಕೆ ಅಂತಂದ್ರೆ ನೀವು ಅಷ್ಟು ಸಿನಿಮಾಗಳು ಮಾಡಿದ್ದೀರಿ, ಅಷ್ಟು ಸೀರಿಯಲ್ಗಳು ಮಾಡಿದ್ದೀರಿ, ಅಷ್ಟು ಹೋರಾಟಗಳಲ್ಲಿ ಗುರುತಿಸ್ಕೊಂಡಿದ್ದವರು, ಈಗ ಯಾಕೆ ಬಿಗ್ ಬಾಸ್ ಅಂತ? ನಾನು ಯಾವತ್ತೂ ಬಿಗ್ ಬಾಸ್ನ ನೋಡಿದವಳು ಅಲ್ಲ, ಆ್ಯಂಡ್ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಕನ್ಸು ಕಂಡವಳು ಅಲ್ಲ. ಯಾಕಂದರೆ ಆ ಕಾನ್ಸೆಪ್ಟೇ ನಂಗೆ ಗೊತ್ತಿಲ್ಲ. ಬಟ್ ಪ್ರತಿಯೊಬ್ಬರು ಹೇಗಾಗ್ತಿತ್ತು ಅಂದರೆ, ಹೋದ ವರ್ಷ ಒಂದು ಟ್ರೋಲ್ ಆಗಿರುತ್ತೆ, ಅಶ್ವಿನಿ ಅವರು ಬಿಗ್ ಬಾಸಿಗೆ ಬರ್ತಾರೆ ಅಂತ ಸೀಸನ್ 11ಕ್ಕೆ. ಸುಮಾರು ಫೋನ್ಗಳು ಬರುತ್ತೆ, ಸುಮಾರು ಸೋಷಿಯಲ್ ಮೀಡಿಯಾಲಿ ಮೆಸೇಜಸ್ ಬರುತ್ತೆ. ಒಂದು ಹೇರ್ ಕಟ್ಗೆ ಹೋದ್ರೂ ಇವ್ರು ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ, ಅದಕ್ಕೆ ರೆಡಿ ಆಗ್ತಿದ್ದಾರೆ. ನನಗೆ ಅವಾಗ ಅರ್ಥ ಆಯ್ತು, ಬಿಗ್ ಬಾಸ್ಗೆ ಇಷ್ಟೊಂದು ಕ್ರೇಜ್ ಇದೆಯಾ, ಏನಿದೆ ಅಂತದ ಆಟ ಅಂದ್ರೆ. ನಮ್ಮ ಪ್ರಕಾರ ಏನು ಅಂದ್ರೆ ಅದು ಒಂದು ರಿಯಾಲಿಟಿ ಶೋ. ಸೊ ನನಗೆ ಹೇಗೆ ಅನ್ನಿಸ್ತು ಅಂದ್ರೆ ನೋಡೋಣ ಅಂತ. ಬಟ್ ಹೋದ ವರ್ಷ ನಾನು ಹೋಗುವಂತ ಒಂದು ಮನಸ್ಥಿತಿಲಿ ಇರಲಿಲ್ಲ. ಆಗ್ತಾನೆ ನಮ್ಮ ತಂದೆಯವ್ರನ್ನೂ ನಾನು ಕಳ್ಕೊಂಡಿರ್ತೀನಿ. ಬಟ್ ಮತ್ತೆ ಏನಾಗುತ್ತೆ, ಈ ವರ್ಷ ನನಗೊಂದು ಅವಕಾಶ ಬರುತ್ತೆ. ಸೊ ಫೋನ್ ಮಾಡ್ತಾರೆ, ನೀವು ಬರ್ತೀರಾ ಅಂತ ಕೇಳ್ತಾರೆ. ಕೇಳಿದಾಗ ನನಗೆ ಹೇಗೆ ಅನ್ಸುತ್ತೆ ಅಂದ್ರೆ, ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಆಪರ್ಚುನಿಟಿ. ಯಾಕೆ ಹೋಗ್ಬಾರ್ದು? ಬಿಕಾಸ್ ಲಾಸ್ಟ್ ಇಯರೇ ನಾನು ಅದನ್ನ ಅನುಭವಿಸಿರ್ತೀನಿ. ಹೀಗೆಲ್ಲ ಹೇಳ್ತಿದ್ದಾರೆ ಅಂದಾಗ ಏನಂತ ಒಂದ್ಸಲ ಟ್ರೈ ಮಾಡೋಣ, ನೋಡೋಣ ತಪ್ಪೇನಿದೆ ಅದರಲ್ಲಿ. ಇಷ್ಟು ವರ್ಷ ನಮ್ಮ ಪ್ರಯಾಣ ಒಂಥರ ಇರುತ್ತೆ, ಬಟ್ ಅಟ್ಲೀಸ್ಟ್ ಹೋದಾಗಲ್ವಾ ಏನು ಅಂತ ಗೊತ್ತಾಗೋದು. ಒಂದು ಚಾಲೆಂಜ್ನ ತಗೋಬೇಕು ಅಂತ. ಬಟ್ ಮನೇಲೆಲ್ಲ ಚರ್ಚೆ ಮಾಡಿದಾಗ ಫಸ್ಟು ಏನೋ ಅಲ್ಪ ಸ್ವಲ್ಪ ಒಂದು ಸ್ವಲ್ಪ ಗೌರವ ಅಂತ ಇರುತ್ತೆ, ಬಟ್ ಅಲ್ಲಿ ಹೋದಾಗ ತುಂಬ ಬೇರೆ ಥರ ಇರುತ್ತೆ, ಬೇಡ ಅಂತಾರೆ. ಬಟ್ ಆದರೂ ಒಂದು ಚಾಲೆಂಜ್ ಅಂತ ತಗೊಳ್ತೀನಿ. ಇಲ್ಲ, ನೋಡೋಣ, ಯಾಕಾಗಲ್ಲ, ಮಾಡಬಹುದು ಅಂತ. ಸೊ ಅಲ್ಲಿಂದ ಪ್ರಾರಂಭ ಆಗುತ್ತೆ ನನಗೆ.